ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಪದ್ಮನಾಭೋರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ಧಿರ್ರುದ್ಧೋ ವೃದ್ಧಾತ್ಮಾ ಮಹಾಕ್ಷೋ ಗರುಡಧ್ವಜಃ. ಓಂ ಪದ್ಮನಾಭಾಯ ನಮಃ. ಪದ್ಮದ ನಡುವಿನ ಮಧ್ಯದಲ್ಲಿರುವ ದಿಂಡಿನಲ್ಲಿ ಇರುವವನು ಭಗವಂತ. ಹೀಗಾಗಿ ಭಗವಂತ ಪದ್ಮನಾಭಃ. ಓಂ ಅರವಿಂದಾಕ್ಷಾಯ ನಮಃ. ಕತ್ತಲನ್ನು ನಾಶ ಮಾಡುವ ಸೂರ್ಯ ಹಾಗೂ ಚಂದ್ರರೆಂಬ ಎರಡು ಕಣ್ಣುಗಳನ್ನು ಜಗತ್ತಿಗೆ ಕೊಟ್ಟವನು ಭಗವಂತ. ಹೀಗಾಗಿ ಭಗವಂತ ಅರವಿಂದಾಕ್ಷಃ. ಓಂ ಪದ್ಮಗರ್ಭಾಯ ನಮಃ. ಜೀವಿಗಳ ಹೃದಯ ಕಮಲದ ಮಧ್ಯದಲ್ಲಿ ನೆಲೆಸಿರುವವನು ಭಗವಂತ. ಹೀಗಾಗಿ ಭಗವಂತ ಪದ್ಮಗರ್ಭಃ. ಓಂ ಶರೀರಭೃತೇ ನಮಃ. ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಶರೀರಭೃತ್. ಓಂ ಮಹರ್ಧಯೇ ನಮಃ. ಪೂರ್ಣತೆಯ ಪರಾಕಾಷ್ಠೆಯಲ್ಲಿರುವವನು ಭಗವಂತ. ಹೀಗಾಗಿ ಭಗವಂತ ಮಹರ್ಧಿಃ. ಓಂ ರುದ್ಧಾಯ ನಮಃ. ಎಲ್ಲ ಸಮೃದ್ಧಿಗಳಿಂದ ಪರಿಪೂರ್ಣನಾದವನು ಭಗವಂತ. ಹೀಗಾಗಿ ಭಗವಂತ ರುದ್ಧಃ. ಓಂ ರುದ್ಧಾತ್ಮನೇ ನಮಃ. ಎಲ್ಲೆಡೆ ತುಂಬಿರುವ ಅನಾದಿಮೂರ್ತಿಯಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ವೃದ್ಧಾತ್ಮ. ಓಂ ಮಹಾಕ್ಷಾಯ ನಮಃ. ಎಲ್ಲೆಡೆಯೂ ಕಣ್ಣಿಟ್ಟವನು ಭಗವಂತ. ಹೀಗಾಗಿ ಭಗವಂತ ಮಹಾಕ್ಷಃ. ಓಂ ಗರುಡಧ್ವಜಾಯ ನಮಃ. ಗರುಡನ ಮೇಲೇರಿ ವಿಹರಿಸುವವನು ಭಗವಂತ. ಹೀಗಾಗಿ ಭಗವಂತ ಗರುಡಧ್ವಜಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.